ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇವತ್ತು ನಾವು ಭಾನುವಾರ ಆರಾಧನೆಗೆ ಭಾಗಕ್ಕೆ ಹೋಗ್ತೇವೆ. ಅದರ ಮೊದಲು ನಾವು ಪ್ರಾರ್ಥಿಸುವ, ನಮ್ಮ ತಲೆಯನ್ನು ಭಾಗಿಸುವ, ಒಂದು ವಾಕ್ಯವನ್ನು ಓದಿ ನಾವು ಪ್ರಾರ್ಥಿಸುವ. 106 ಕೀರ್ತನೆ. ಯಾಹೋವನಿಗೆ ಸ್ತೋತ್ರ, ಯೆಹೋವನಿಗೆ ಕೃತಜ್ಞ ಸ್ತುತಿ ಮಾಡಿರಿ. ಆತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನ ಮಹತ್ಕಾರ್ಯಗಳನ್ನು ಯಾರು ವರ್ಣಿಸಬಲ್ಲರು? ಆತನನ್ನು ತಕ್ಕಂತೆ ಕೀರ್ತಿಸುವವರು ಯಾರಿಂದ ಆಯಿತು? ಆತನು ಒಳ್ಳೆಯವನಾಗಿದೆ. ನಮ್ಮ ಯೆಹೋವ ದೇವರು ಒಳ್ಳೆಯವನಾಗ್ತಾನೆ. ಆತನ ಪ್ರೀತಿ ಅಪಾರವಾದ ಪ್ರೀತಿಯಾಗಿದೆ. ನಾವೆಲ್ಲರೂ ಸೇರಿ ವರ್ಣಿಸುವ. ಪ್ರೀತಿ ಸ್ವರೂಪನಾದ ತಂದೆ ದೇವರಿಗೆ ಸ್ತೋತ್ರಪ್ಪ, ನೀನು ಒಳ್ಳೆಯವನಾಗಿದ್ದಿ. ಕರ್ತನೇ, ನಮ್ಮನ್ನು ನಡೆಸಬೇಕಂದು ನಾನು ಪ್ರಾರ್ಥನೆ ಮಾಡ್ತೇನೆ. ನಾವು ಸೇರಿ ಮಾಡುವ ಆರಾಧನೆ ಸ್ತುತಿಯಲ್ಲಿ ನೀನು ಮಹಿಮೆ ಹೊಂದಬೇಕು ತಂದೆ. ನಿನಗೆ ಸ್ತೋತ್ರಪ್ಪ. ಬಲಪಡಿಸು. ಸತ್ಯದಿಂದಲೂ ಆತ್ಮದಿಂದಲೂ ಆರಾಧನೆ ಮಾಡಲಿಕ್ಕೆ ನಿನ್ನ ಆತ್ಮದಿಂದ ತುಂಬಿಸಬೇಕಂದು ನಾನು ಪ್ರಾರ್ಥನೆ ಮಾಡ್ತೇನೆ. ನಾವು ಮಾಡಿದ ಆರಾಧನೆ ಸ್ತುತಿಯಲ್ಲಿ ನೀನು ಮಹಿಮೆ ಹೊಂದಬೇಕು ತಂದೆ. ನೀನು ಮಹಿಮೆಗೆ ಯೋಗ್ಯನು, ಸ್ತುತಿಗೆ ಯೋಗ್ಯನು, ಆರಾಧನೆಗೆ ಯೋಗ್ಯನಾಗಿದೆ ತಂದೆ. ಸ್ತೋತ್ರಪ್ಪ. ರಾಜ್ಯಾದಿ ರಾಜನೇ ನಿಮಗೆ ಸ್ತೋತ್ರ, ಕರ್ತಾದಿ ಕರ್ತ ನಿಮಗೆ ಸ್ತೋತ್ರಪ್ಪ. ಮುಂದಿನ ಸಮಯ ನಮಗೆ ನಡೆಸಬೇಕಂದು ನಾನು ಪ್ರಾರ್ಥನೆ ಮಾಡ್ತೇನೆ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುವ ತಂದೆ, ಆಮೇಲೆ. ಈ ಸಮಯದಲ್ಲಿ ನಾವು ಆರಾಧಿಸುವ, ಆತನ ಸ್ತುತಿಸುವ, ನಾವು ಮಹಿಮೆ ಪಡಿಸುವ, ಆತನ ನಾಮವನ್ನು ಮಹಿಮೆ ಪಡಿಸುವ. ನಾವು ಎಲ್ಲರೂ ಸೇರಿ ಮಹಿಮೆ ಪಡಿಸುವ ಒಂದೇ ಮನಸ್ಸಿನಿಂದ. ಅಭಿಷೇಕಿಸು ಪವಿತ್ರಾತ್ಮನೇ, ಅಭಿಷೇಕಿಸು, ಅಭಿಷೇಕಿಸು ನನ್ನ, ಅಭಿಷೇಕಿಸು ಪವಿತ್ರಾತ್ಮನೇ, ಅಭಿಷೇಕಿಸು. ನಿನಗಾಗಿ ನಾನು ಪ್ರಕಾಶಿಸಲು ನಿನ್ನ ಅಗ್ನಿಯಿಂದ ಅಭಿಷೇಕಿಸು. ನಿನಗಾಗಿ ನಾನು ಪ್ರಕಾಶಿಸಲು ನಿನ್ನ ಅಗ್ನಿಯಿಂದ ಅಭಿಷೇಕಿಸು. ಶತಮಾನ ದಿನದಂದು ಸುರಿಸಿದಂತೆ ಸುರಿಸಯ್ಯ, ಅಗ್ನಿಜ್ವಾಲೆ ಇಳಿದಂತೆ ಮಹಿಮೆಯಿಂದ ತುಂಬಿಸಯ್ಯ. ಪಂಚಶತಮಾನ ದಿನದಂದು ಸುರಿಸಿದಂತೆ ಸುರಿಸಯ್ಯ, ಅಗ್ನಿಜ್ವಾಲೆ ಇಳಿದಂತೆ ಮಹಿಮೆಯಿಂದ ತುಂಬಿಸಯ್ಯ. ನಿನಗೆ ಸಾಕ್ಷಿಯಾಗಿ ನಾ ಬೆಳಗಲು, ನಿನಗೆ ಸಾಕ್ಷಿಯಾಗಿ ನಾ ಬೆಳಗಲು ಉನ್ನತ ಬಲದಿಂದ ತುಂಬಿಸಯ್ಯ, ಉನ್ನತ ಬಲದಿಂದ ತುಂಬಿಸಯ್ಯ. ಅಭಿಷೇಕಿಸು, ಅಭಿಷೇಕಿಸು ಪವಿತ್ರಾತ್ಮನೇ, ಅಭಿಷೇಕಿಸು, ಅಭಿಷೇಕಿಸು ನನ್ನ, ಅಭಿಷೇಕಿಸು ಪವಿತ್ರಾತ್ಮನೇ, ಅಭಿಷೇಕಿಸು. ನಿನಗಾಗಿ ನಾನು ಪ್ರಕಾಶಿಸಲು ನಿನ್ನ ಅಗ್ನಿಯಿಂದ ಅಭಿಷೇಕಿಸು. ನಿನಗಾಗಿ ನಾನು ಪ್ರಕಾಶಿಸಲು ನಿನ್ನ ಅಗ್ನಿಯಿಂದ ಅಭಿಷೇಕಿಸು. ಸತ್ಯ ದೇವರೆಂದು ಸಾರಲು ಧೈರ್ಯ ತುಂಬಿಸಯ್ಯ, ಅದ್ಭುತಗಳನ್ನು ಕಾಣುವಂತೆ ಮಹಿಮೆಯಾಗಿ ನೀ ಚಲಿಸಯ್ಯ. ಸತ್ಯ ದೇವರೆಂದು ಸಾರಲು ಧೈರ್ಯ ತುಂಬಿಸಯ್ಯ, ಅದ್ಭುತಗಳನ್ನು ಕಾಣುವಂತೆ ಮಹಿಮೆಯಾಗಿ ನೀ ಚಲಿಸಯ್ಯ. ದಾಹದಿಂದ ನಿನ್ನ ಬೇಡುವೆನು, ದಾಹದಿಂದ ನಿನ್ನ ಬೇಡುವೆನು, ಸೇವೆಯ ಮಾಡಲು ಅಭಿಷೇಕಿಸು, ಸೇವೆಯ ಮಾಡಲು ಅಭಿಷೇಕಿಸು. ಓ ಗ್ಲೋರಿ. ಅಭಿಷೇಕಿಸು ನನ್ನ, ನಮ್ಮನ್ನು ಅಭಿಷೇಕಿಸು. ನಮ್ಮನ್ನು ಸೇರಿದವರು ಎಲ್ಲರೂ ಅಭಿಷೇಕದಿಂದ ತುಂಬಿಸು. ನೀನು ಬಲದಿಂದ ತುಂಬಿಸು. ಅಭಿಷೇಕಿಸು ನನ್ನ, ಅಭಿಷೇಕಿಸು ಪವಿತ್ರಾತ್ಮನೇ, ಅಭಿಷೇಕಿಸು. ನಿನಗಾಗಿ ನಾವು ಪ್ರಕಾಶಿಸಬೇಕು, ನಿನಗಾಗಿ ನಾವು ಪ್ರಕಾಶಿಸಬೇಕು. ಅಭಿಷೇಕಿಸು, ನಿನಗಾಗಿ
ನಿನಗಾಗಿ ನಾನು ಪ್ರಕಾಶಿಸಲು ನಿನ್ನ ಅಗ್ನಿಯಿಂದ ಅಭಿಷೇಕಿಸು. ಆತ್ಮನೇ ನಿನ್ನ ಫಲಗಳಿಂದ ನನ್ನ ಬಾಳನ್ನು ನಿರೂಪಿಸು. ನಿನ್ನ ಶ್ರೇಷ್ಠ ವರಗಳಿಂದ ಮಹಿಮೆಯಾಗಿ ನನ್ನ ಉಪಯೋಗಿಸು. ಆತ್ಮನೇ ನಿನ್ನ ಫಲಗಳಿಂದ ನನ್ನ ಬಾಳನ್ನು ನಿರೂಪಿಸು. ನಿನ್ನ ಶ್ರೇಷ್ಠ ವರಗಳಿಂದ ಮಹಿಮೆಯಾಗಿ ನನ್ನ ಉಪಯೋಗಿಸು. ರಕ್ಷಿಸು ನಿನ್ನಯ ಜನರನ್ನು, ರಕ್ಷಿಸು ನಿನ್ನಯ ಜನರನ್ನು. ಎಬ್ಬಿಸು ನನ್ನನು ನಿನಗಾಗಿ, ಎಬ್ಬಿಸು ನನ್ನನು ನಿನಗಾಗಿ. ಅಭಿಷೇಕಿಸು ಓ ಗ್ಲೋರಿ ಗ್ಲೋರಿ, ಅಭಿಷೇಕದಿಂದ ತುಂಬಿಸು ನಮ್ಮೆಲ್ಲರನ್ನು. ಓ ನಿನ್ನ ಅಭಿಷೇಕಿಸು, ಅಭಿಷೇಕಿಸು ಪವಿತ್ರಾತ್ಮನೇ ಅಭಿಷೇಕಿಸು. ನಿನಗಾಗಿ ನಾನು ಪ್ರಕಾಶಿಸಲು ನಿನ್ನ ನಿನಗಾಗಿ ನಾವು ಪ್ರಕಾಶಿಸಬೇಕು, ನಿನಗಾಗಿ ಬೆಳಕಾಗಿ ನಡೆಯಬೇಕು. ನಾನು ಪ್ರಕಾಶಿಸಲು ನಿನ್ನ ಅಗ್ನಿಯಿಂದ ಅಭಿಷೇಕಿಸು. ನಿನಗಾಗಿ ನಾನು ಪ್ರಕಾಶಿಸಲು ನಿನ್ನ ಅಗ್ನಿಯಿಂದ ಅಭಿಷೇಕಿಸು. ನಿನಗಾಗಿ ನಾವು ಪ್ರಕಾಶಿಸಬೇಕು. ನಿನ್ನ ಅಗ್ನಿಯಿಂದ ಅಭಿಷೇಕ ನಮ್ಮನ್ನು, ನಿನ್ನ ಬೆಂಕಿಯಿಂದ ಅಭಿಷೇಕಿಸು. ಹೇಗೆ ನಿನಗೆ ಮಹಿಮೆ ಪಡಿಬೇಕು, ನಿನ್ನ ಮಕ್ಕಳ ಮುಖ ನೀನು ಮಹಿಮೆ ಆಗಬೇಕು. ತಂದೆ ನಿನಗೆ ಸ್ತೋತ್ರ ಕರ್ತನೇ. ನಿನ್ನ ಹೆಜ್ಜೆಯಲ್ಲಿ ನಾವು ನಡೆಯಬೇಕು. ನೀನು ಸಹಾಯ ಮಾಡು, ಪರಿಶುದ್ಧ ಆತ್ಮನ ಸಹಾಯದಿಂದ ತುಂಬಿಸು. ನಿನ್ನ ಪರಿಶುದ್ಧ ಆತ್ಮನ ನಮಗೆಲ್ಲರಿಗೆ ತುಂಬಿಸಬೇಕಂತ ನಾವು ಪ್ರಾರ್ಥನೆ ಮಾಡ್ತೇನೆ. ಓ ಬಲಪಡಿಸು ನಮ್ಮನ್ನು ಈ ಸಮಯದಲ್ಲಿ ಬಲಪಡಿಸು ತಂದೆ. ಅದು ನಿನಗೆ ಸ್ತೋತ್ರ, ರಾಜಾದಿರಾಜನಿಗೆ ಸ್ತೋತ್ರ. ಪ್ರಶಂಸೆಗಾಗಿ ಸ್ತೋತ್ರ. ನಿನ್ನ ಉಪಸ್ಥಿತಿ ನಮ್ಮ ಮಧ್ಯದಲ್ಲಿ ಇದ್ದಕ್ಕೆ ಸ್ತೋತ್ರ ತಂದೆ. ಗ್ಲೋರಿ ಗ್ಲೋರಿ ಗ್ಲೋರಿ. संताप मुक्तता, संतोष उपसता, उल्लास मुक्ता चिंतना. हालेलुया. जेसन माका बक्षीला, रक्षण माका तणदीला, कस्तीस विरान माका ना. संताप मुक्तता, संतोष उपसता, उल्लास मुक्ता चिंतना. हालेलुया. जेसन माका बक्षीला, रक्षण माका तणदीला, कस्तीस विरान माका ना. वाटसुकन पयस पावले, सांडून गेली हांव पिशेळी. वाटसुकन पयस पावले, सांडून गेली हांव पिशेळी. सोदून म्हाका आयलोलो, हिंडक पाटी वेल्लोलो. सोदून म्हाका आयलोलो, हिंडक पाटी वेल्लोलो. कितलो बरो जेजू म्हाजो मोग करतलो, कितलो बरो जेजू म्हाजो मोग करतलो. संताप मुक्तता, संतोष उपसता, उल्लास मोठा चिंतना. हालेलुया. जेजून म्हाका बक्षीला, रक्षण म्हाका ताणें दिला, कसलीच विरान म्हाका ना. संताप मुक्तता, संतोष उपसता, उल्लास मोठा चिंतना. हालेलुया. जेजून म्हाका बक्षीला, रक्षण म्हाका ताणें दिला, कसलीच विरान म्हाका ना. पातकाच्या कोणान लोळटेली, एम कोणाच्या वाटेर आसलेली. पातकाच्या कोणान लोळटेली, एम कोणाच्या वाटेर आसलेली. तरी सर्गींचे गीत गायता सौम्याक म्हज्या अत्रेकता. तरी सर्गींचे गीत गायता सौम्याक म्हज्या अत्रेकता. कितलो बरो जेजू म्हजो मोग करतालो, कितलो बरो जेजू म्हजो मोग करतालो. संताप मुक्तता, संतोष उपसता, उल्लास मोठा चिंतना. हालेलुया. जेजून म्हाका बक्षीला, रक्षण म्हाका ताणें दिला, कसलीच विरान म्हाका ना.
संतोष उद्गाता उल्लास बघता चिंतना हालेलुया जेजून म्हाका बक्षिला रक्षण म्हाका ताणें दिलें कसलीच पिरात म्हाका ना संताप मुक्ताता संतोष उपजाता उल्लास बघता चिंतना हालेलुया जेजून म्हाका बक्षिला रक्षण म्हाका ताणें दिलां कसलीच पिरात म्हाका ना कसलीच पिरात म्हाका ना तितून आमकां बक्षिना कसले ते भिरांत आमकां ना कित्याक तूं आमच्या सांगात आतां ह्या संवसाराच्या अंत म्हणजे तूं आमच्या सांगात रावता म्हण ताणें वचोनी केल्या मोगाच्यान त्या बस आमी धैर्यान आमी मुखार या ओ ग्लोरी 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 ಓ ಥ್ಯಾಂಕ್ ಯು ಲೋ ಆತನ ನಮ್ಮ ಪಾಪವನ್ನು ಕ್ಷಮಿಸಿದ್ದಾನೆ ಆತನ ಮಾರ್ಗದಲ್ಲಿ ಧೈರ್ಯದಿಂದ ನಾವು ಮುಂದೆ ಹೋಗುವ ಏಕೆಂದರೆ ಆತ ನಮ್ಮ ಸಂಗಡ ಇದ್ದಾನೆ ಓ ಗ್ಲೋರಿ 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 ಆತನ ನಾವು ಸ್ತುತಿಸುವ ಆರಾಧಿಸುವ ಎಸ್ ಓ ಗ್ಲೋರಿ 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 ಇನ್ನೊಂದು ನಾವು ಹಾಡನ್ನು ಹಾಡುವ ಆತ್ಮನಿಂದಲೂ ಸತ್ಯದಿಂದ ಹಾಡನ್ನು ಹಾಡಿ ಆತನ ನಾಮವನ್ನು ನಾವು ಮಹಿಮೆ ಪಡಿಸುವ ಮಹಿಮೆಗೆ ಯೋಗ್ಯನ ಆತನೊಬ್ಬನಾಗಿದ್ದಾನೆ यीशु मसीह भरोसा मेरा तू ही सहारा है मेरा मुश्किल समय में तू ही दिलासा साथ रहेगा तू सदा यीशु मसीह भरोसा मेरा तू ही सहारा है मेरा मुश्किल समय में तू ही दिलासा साथ रहेगा तू सदा करुणा बलाई तेरी सदा रहेगी मुझ पर तेरी विश्वास योग्यता देखूंगा मैं वो पर मैं हाथ उठाकर गाऊंगा यीशु तेरा नाम रहे ऊंचा मैं हाथ उठाकर गाऊंगा यीशु तेरा नाम रहे ऊंचा मैं हाथ उठाकर गाऊंगा यीशु तेरा नाम रहे ऊंचा मौत से बचाया मुझे जीवन नया है दे दिया नाम लेकर पुकारा मुझे महिमा से मुझको भर दिया मौत से बचाया मुझे जीवन नया है दे दिया नाम लेकर पुकारा मुझे महिमा से मुझको भर दिया करुणा बलाई तेरी सदा रहेगी मुझ पर तेरी विश्वास योग्यता देखूंगा मैं उम्र भर मैं हाथ उठाकर गाऊंगा
ತಂದೆ ನಿಮಗೆ ಸ್ತೋತ್ರ ಕರ್ತನೆ, ನಿನ್ನ ನಾಮ ದೊಡ್ಡದಾಗಿದೆ. ಓ ಎಲ್ಲ ನಾಮಕ್ಕಿಂತ ಶ್ರೇಷ್ಠವಾದ ನಾಮ ನಿನ್ನದಾಗಿದೆ ಕರ್ತನೆ. ಓ ತಂದೆ ನಿಮಗೆ ಸ್ತೋತ್ರ ಕರ್ತನೆ, ಹಲ್ಲೆಲೂಯಾ. ಓ ಸರ್ವಶಕ್ತನೇ ನಿಮಗೆ ಸ್ತೋತ್ರ ಅಪ್ಪ. ತಂದೆ ನಮ್ಮ ಸಂಗಡ ಇರುವಾತನೇ ಸ್ತೋತ್ರಪ್ಪ, ನಡೆಸುವಾತನೇ ನಿಂಗೆ ಕೋಟಿ ಕೋಟಿ ಸ್ತೋತ್ರಪ್ಪ. ರಾಜ್ಯಾಧಿರಾಜನೇ ನಿಂಗೆ ಸ್ತೋತ್ರ. ಹಲ್ಲೆಲೂಯಾ ಹಲ್ಲೆಲೂಯಾ. ಥ್ಯಾಂಕ್ ಯು ಲೋ, ಥ್ಯಾಂಕ್ ಯು ಲೋ. ನಿನ್ನ ಹಸ್ತ ನಮ್ಮ ಮೇಲೆ ಇದ್ದಿದ್ದಕ್ಕೆ ಸ್ತೋತ್ರ. ಈ ಸಮಯದಲ್ಲಿ ಕರ್ತನೆ ನಡೆಸ್ತಾ ಇದ್ದಿ ನಿನ್ನ ತರತಾಸ ದೇವದೂತಕ್ಕೆ ಸ್ತೋತ್ರ. ನಮ್ಮ ಮಧ್ಯದಲ್ಲಿದ್ದಕ್ಕೆ ಸ್ತೋತ್ರ. ರಾಜನಿಗೆ ಸ್ತೋತ್ರ. ನಿನ್ನನ್ನು ಆರಾಧಿಸ್ತೇವೆ ಕರ್ತನೆ. ನಿನ್ನನ್ನು ಆರಾಧಿಸಿ ಮನಪೂರ್ವಕಕ್ಕೆ ಆರಾಧಿಸುವೆ. ನಿನ್ನ ಆತ್ಮದಿಂದ ತುಂಬಿಸು, ಸತ್ಯದಿಂದ ತುಂಬಿಸು, ನಡೆಸಬೇಕಂತ ನಾನು ಪ್ರಾರ್ಥನೆ ಮಾಡ್ತೇನೆ. ಹಲ್ಲೆಲೂಯಾ. ರಾಜ್ಯಾಧಿರಾಜ, ಗ್ಲೋರಿ 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 ಗ್ಲೋರಿ. ಮಹಿಮೆ ಮಹಿಮೆ ನಿಂಗೆ ಮಹಿಮಾಗಲಿ, ನಿಂಗೆ ಮಹಿಮಾಗಲಿ. ನೀನೊಬ್ಬನು ಯೋಗ್ಯನಾಗಿದಿ. ರಾಜನಿಗೆ ಸ್ತೋತ್ರ. ಇಂದಿಗೂ ಎಂದೆಂದಿಗೂ ಬದಲಾಗದ ನನ್ನೇಸು. ಇಂದಿಗೂ ಎಂದೆಂದಿಗೂ ಬದಲಾಗದ ನನ್ನೇಸು. ಬದಲಾಗಿಲ್ಲ, ಬದಲಾಗಿಲ್ಲ. ಪುನರುತ್ಥಾನದ ನಿನ್ನ ಮಹಿಮೆ. ಬದಲಾಗಿಲ್ಲ, ಬದಲಾಗಿಲ್ಲ. ಪುನರುತ್ಥಾನದ ನಿನ್ನ ಮಹಿಮೆ. ಏಸಯ್ಯ ಸ್ತುತಿಸುವೆ, ನಿನ್ನನ್ನೇ ಆರಾಧಿಸುವೆ. ಏಸಯ್ಯ ಸ್ತುತಿಸುವೆ, ನಿನ್ನನ್ನೇ ಆರಾಧಿಸುವೆ. ಅಂದು ಎಲ್ರೋಹಿಯಾಗಿ ಎಲ್ಲವನ್ನು ನೋಡಿದಂತೆ ಇಂದಿಗೂ ನನ್ನ ನೋಡುತ್ತಿರುವೆ. ಅಂದು ಎಲ್ರೋಹಿಯಾಗಿ ಎಲ್ಲವನ್ನು ನೋಡಿದಂತೆ ಇಂದಿಗೂ ನನ್ನ ನೋಡುತ್ತಿರುವೆ. ಅಂದು ಎಬಿನೇಸರಾಗಿ ಎಲ್ಲರಿಗೂ ಸಹಾಯ ನೀನೇ, ಇಂದಿಗೂ ನನ್ನ ಸಹಾಯ ನೀನೇ. ಬದಲಾಗದ ನಿನ್ನ ಮಹಿಮೆ ಇಂದಿಗೂ ಹಾಗೆ ಇರುವುದಲ್ಲವೇ. ಬದಲಾಗದ ನಿನ್ನ ಮಹಿಮೆ ಇಂದಿಗೂ ಹಾಗೆ ಇರುವುದಲ್ಲವೇ. ಬದಲಾಗಿಲ್ಲ, ಬದಲಾಗಿಲ್ಲ.
ತಂದೆ ನಿನಗೆ ಸ್ತೋತ್ರಪ್ಪ. ಇಷ್ಟು ಸಮಯ ಕರ್ತನೆ ನಿನ್ನ ಒಟ್ಟಿಗೆ ನಿನ್ನ ಸಂಗಡ ಇದ್ದು ಕರ್ತನೆ ನಮ್ಮನ್ನು ಸ್ತುತಿಸಲಿಕ್ಕೆ ಆರಾಧನೆ ಮಾಡಲಿಕ್ಕೆ ಕರ್ತನೆ ನೀನು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಸ್ತೋತ್ರ ತಂದೆ. ನಾವೆಲ್ಲರೂ ಸೇರಿ ಮಾಡಿದ ಆರಾಧನೆ ಸ್ತುತಿಯಲ್ಲಿ ನೀನು ಮಹಿಮೆ ಹೊಂದಿದ್ದಕ್ಕೆ ಸ್ತೋತ್ರಪ್ಪ ತಂದೆ. ಅಪ್ಪ ನೀನು ಒಳ್ಳೆಯವನಾಗಿದ್ದಿ ಕರ್ತನೆ ದೇವ. ಸ್ತೋತ್ರ. ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರ. ನಿನ್ನ ಪ್ರಸನ್ನತೆ ನಮಗೆ ತುಂಬಿಸದಕ್ಕೆ ಸ್ತೋತ್ರ ಕರ್ತನೆ. ನಿನ್ನ ಪ್ರಸನ್ನತೆ ನಾವು ಕರ್ತನೆ ಅನುಭವ ಮಾಡಿದ್ದಕ್ಕೆ ಸ್ತೋತ್ರ. ಏಕೆಂದ್ರೆ ನಮ್ಮ ಮಧ್ಯದಲ್ಲಿ ಇದ್ದನ್ನು ತೋರಿಸಿಕೊಟ್ಟಿದ್ದೆ ಕರ್ತನೆ. ಏಕೆಂದರೆ ಸ್ತುತಿ ಆರಾಧನೆ ಎಲ್ಲಿ ಉಂಟು ಅಲ್ಲಿ ನೀನು ಇದ್ದಿ ಕರ್ತನೆ. ನಿನ್ನ ಪ್ರಸನ್ನತೆ ಉಂಟು ಕರ್ತನೆ ತಂದೆ. ನಿನಗೆ ಸ್ತೋತ್ರ. ಸ್ತುತಿಗೆ ನೀನು ಒಬ್ಬನು ಯೋಗ್ಯನಾಗಿದ್ದಿ, ಆರಾಧನೆಗೆ ನೀನು ಒಬ್ಬನು ಯೋಗ್ಯನಾಗಿದ್ದಿ, ಮಹಿಮೆಗೆ ನೀನು ಒಬ್ಬನು ಯೋಗ್ಯನಾಗಿದ್ದಿ ಕರ್ತನೆ ಸ್ತೋತ್ರ. ಎಲ್ಲ ಘನ, ಎಲ್ಲ ಮಾನ, ಎಲ್ಲ ಮಹಿಮೆ ನಿನಗೆ ಒಬ್ಬನಿಗೆ ಮಾತ್ರ ನಾವು ಸಲ್ಲಿಸ್ತೇವೆ. ಆಮೆನ್. ಪ್ರಿಯರೇ, ಈ ಸಮಯದಲ್ಲಿ ನಾವು ಇಷ್ಟು ಹೊತ್ತು ದೇವರಿಗೆ ಸ್ತುತಿ ಮಾಡಿದೆವು, ಆರಾಧನೆ ಮಾಡಿದೆವು. ನಾವು ಆತನಿಗೆ ನಾವು ಸೇರಿ ಎಲ್ಲರೂ ನಾವು ಮಾಡಿದ ಆರಾಧನೆ ಸ್ತುತಿ ನಮ್ಮ ಯಜ್ಞವು ಆತನ ಸ್ವೀಕಾರ ಮಾಡಿದ್ದಾನೆ. ಈ ಸಮಯದಲ್ಲಿ ನಾವು ದೇವರ ವಾಕ್ಯವನ್ನು ಕೇಳಲಿಕ್ಕೆ ಹೋಗುವ. ದೇವರ ವಾಕ್ಯದಲ್ಲಿ ಜೀವ ಉಂಟು. ಈ ಜೀವವುಳ್ಳ ವಾಕ್ಯ ನಾವು ಎಷ್ಟು ಕೇಳ್ತೇವೆ ಆತನ ಆಶೀರ್ವಾದ ನಿಮ್ಮ ಮೇಲೆ, ನಿಮ್ಮ ಕುಟುಂಬದ ಮೇಲೆ ಇಳಿದು ಬರ್ತದೆ. ಈ ಸಮಯದಲ್ಲಿ ನೇರವಾಗಿ ನಾವು ವಾಕ್ಯ ಭಾಗಕ್ಕೆ ಹೋಗುವ. ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಯೋಹಾನ ಸುವಾರ್ತೆ 6:27. ಆತನು ಹೇಳ್ತಾನೆ, ದುಡಿಯಿರಿ, ಕೆಟ್ಟು ಹೋಗುವ ಆಹಾರಕ್ಕಾಗಿ ದುಡಿಯಬೇಡಿರಿ ಹೇಳ್ತಾನೆ. ಕೆಟ್ಟು ಹೋಗುವ ಆಹಾರಕ್ಕೆ ನೀವು ಬೇಡಿರಿ ಹೇಳ್ತಾನೆ. ನಿತ್ಯ ಜೀವಕ್ಕೆ ಉಳಿಯುವ ಆಹಾರಕ್ಕಾಗಿ ದುಡಿಯಿರಿ. ಇಂಥ ಆಹಾರವನ್ನು ಮನುಷ್ಯಕುಮಾರ ನಮಗೆ ಕೊಡುವನು. ಇದಕ್ಕಾಗಿ ತಂದೆಯಾದ ದೇವರು ಆತನನ್ನು ನೇಮಿಸಿ ಮುದ್ರೆ ಹಾಕಿದ್ದಾನೆ. ತಂದೆ ಏನು ಹಾಕಿದ್ದಾನೆ? ಯೇಸು ಕ್ರಿಸ್ತನಿಗೆ ಮುದ್ರೆ ಹಾಕಿದ್ದಾನೆ. ಕೆಟ್ಟು ಹೋಗದ ಆಹಾರ. ಯೇಸು ಹೇಳ್ತಾನೆ, ಮನುಷ್ಯನು ಬದುಕುವುದು ಆಹಾರದಿಂದಲ್ಲ, ರೊಟ್ಟಿಯಿಂದಲ್ಲ, ದೇವರ ಬಾಯಿಂದ ವಾಕ್ಯದಿಂದ ಬದುಕುತ್ತಾನೆಂದು ಹೇಳ್ತಾನೆ. ಏಕೆ ಈ ರೀತಿ ಹೇಳ್ತಾ ಇದ್ದಾನೆ ಯೇಸು ಕ್ರಿಸ್ತನು? ವಾಕ್ಯ ಅಂದರೆ ಏನು? ಇಡೀ ಜಗತ್ತು ತಂದೆ ಆದವರು ವಾಕ್ಯದಿಂದ ಸೃಷ್ಟಿ ಮಾಡಿದ್ದು. ವಾಕ್ಯವನ್ನು ಮಾತಾಡಿದ್ದು. ಈ ಜಗತ್ತು ಎಲ್ಲ ನೋಡ್ತಿರಲ್ಲ, ಇದು ಸೃಷ್ಟಿಯಾದದ್ದು ದೇವರ ಮಾತಿನಲ್ಲಿ ಸೃಷ್ಟಿಯಾಗಿದೆ. ದೇವರ ಮಾತಿನಲ್ಲಿ ಆತನು ಸೃಷ್ಟಿ ಮಾಡಿದ್ದಾನೆ. ಯಾಕೆ ಸೃಷ್ಟಿ ಮಾಡಿದ್ದಾನೆ? ಮಾನವನಿಗೋಸ್ಕರ ಆತನು ಸೃಷ್ಟಿ ಮಾಡಿದ್ದು. ಏಕೆ ಮಾನವನಿಗೆ ಈ ಲೋಕದಲ್ಲಿ ಆತನು ಸೃಷ್ಟಿ ಮಾಡಿಟ್ಟಿದ್ದಾನೆ? ಏಕೆಂದರೆ ಪರಲೋಕದಲ್ಲಿ ದೇವರ ಸ್ಥಾನ ಯಾವುದು? ಪರಲೋಕವಾಗಿದೆ. ಅಲ್ಲಿ ಯಾರಿದ್ದರು? ಅಲ್ಲಿ ದೇವದೂತರು ಇದ್ದರು. ಹಗಲು ರಾತ್ರಿಯಲ್ಲಿ ಆರಾಧನೆ ಸ್ತುತಿ ನಡೀತಾ ಇತ್ತು. ಯಾವಾಗ ಒಬ್ಬ ದೂತನು ಯಾವಾಗ ಅವನ ಮನಸ್ಸಲ್ಲಿ ಅಹಂಕಾರ ಬಂತು, ನಾನು ದೇವರ ಸ್ಥಾನ ತಗೊಳ್ಬೇಕೆಂದು ಅವನು ಯೋಚನೆ ಮಾಡುವಾಗನೇ ದೇವರು ಅವನನ್ನು ತಳ್ಳಿಬಿಟ್ಟಂದು ದೇವರ ವಾಕ್ಯ ಹೇಳ್ತದೆ. ಕೆಳಗೆ ಬಿಸಾಡಿಬಿಟ್ಟಂದು ದೇವರ ವಾಕ್ಯ ಹೇಳ್ತದೆ. ನಂತರ ದೇವರು ಏನು ಮಾಡಿದನು? ದೇವರು ಕೆಳಮಟ್ಟಿಗೆ ಬಂದನು. ದೇವರು ಈ ನೆಲದ ಮಣ್ಣನ್ನು ತೆಗೆದು ಮಾನವನಿಗೆ ಸೃಷ್ಟಿ ಮಾಡ್ತಾ ಇದ್ದಾನೆ. ಇದು ಸೈತಾನ್ ನೋಡ್ತಾ ಇದ್ದಾನೆ. ಸೈತಾನು ನೋಡ್ತಾ ಇದ್ದಾನೆ. ದೇವರು ಏನು ಮಾಡ್ತಾ ಇದ್ದಾನೆ? ಸೃಷ್ಟಿಕರ್ತನು ಏನು ಮಾಡ್ತಾ ಇದ್ದಾನೆ? ನೆಲದ ಮಣ್ಣನ್ನು ಬಗ್ಗಿಕೊಂಡು ಬೆಂಡಾಗಿ ಈ ಮಣ್ಣನ್ನು ತೆಗೆಯುತ್ತಾ ಇದ್ದಾನೆ. ಏನು ಮಾಡ್ತಾ ಇದ್ದಾನೆ? ನೋಡ್ತಾ ಇದ್ದಾನೆ. ಒಬ್ಬ ಮನುಷ್ಯನನ್ನು ಸೃಷ್ಟಿ ಮಾಡ್ತಾ ಇದ್ದಾನೆ.
ತನ್ನ ಸ್ವರೂಪವಾಗಿ ಸೃಷ್ಟಿ ಮಾಡ್ತಾನೆ. ನಮ್ಮ ಸ್ವರೂಪವಾಗಿ ಮನುಷ್ಯನನ್ನು ಸೃಷ್ಟಿ ಮಾಡುವ ಎಂದು ಸೃಷ್ಟಿ ಮಾಡ್ತಾ ಇದ್ದಾನೆ. ಅದರ ಒಳಗೆ ತನ್ನ ಶ್ವಾಸವನ್ನು ಊದ್ತಾ ಇದ್ದಾನೆ. ಈ ಶ್ವಾಸ ಒಳಗೆ ಬರುವಾಗನೇ ಮನುಷ್ಯನು ದೇವರ ವಾಕ್ಯ ಬದುಕುವ ಪ್ರಾಣಿಯಾದನಂತೆ. ಆತನು ಮಾತಾಡಲಿಕ್ಕೆ ಶುರು ಮಾಡಿದನು. ಆತನ ಒಳಗೆ ಜೀವ ಬಂತು. ಯಾವ ಜೀವ? ದೇವರ ಜೀವ. ಇವತ್ತು ನಿಮ್ಮ ಒಳಗೆ ಏನುಂಟು? ದೇವರ ಜೀವ. ಮನುಷ್ಯನು ಬದುಕುವುದು ರೊಟ್ಟಿಯಿಂದ ಅಲ್ಲ, ದೇವರ ಬಾಯಿಂದ ಬಂದ ವಾಕ್ಯದಿಂದ ಬದುಕ್ತಾನೆ. ಪ್ರಿಯರೇ, ನಿಮ್ಮ ಒಳಗಿದ್ದ ಶ್ವಾಸ ಉಂಟಲ್ಲ, ಜೀವ ಉಂಟಲ್ಲ, ಈಗ ಅದು ದೇವರದಾಗಿದೆ. ನೀವು ದೇವರ ಸ್ವರೂಪವಾಗಿದ್ದೀರಿ. ಮಾನವನು ಏನು ಹೇಳಲಿ, ಆದರೆ ನೀವು ದೇವರ ಸ್ವರೂಪವಾಗಿದ್ದೀರಿ. ನಿಮಗೆ ದೇವರ ಸ್ವರೂಪವಾಗಿ ಸೃಷ್ಟಿ ಮಾಡಿದ್ದಾನೆ. ಆತನು ಹೇಗಿದ್ದಾನೆ ಅದೇ ರೀತಿಯಲ್ಲಿ ಸೃಷ್ಟಿ ಮಾಡಿದ್ದಾನೆ. ಸೈತಾನನು ಸುಳ್ಳು ಹೇಳಬಹುದು, ನೀನು ದೇವರ ಸ್ವರೂಪವಾಗಿ ಇಲ್ಲ ಎಂದು ಹೇಳ್ಬೋದು. ಆದರೆ ದೇವರು ಹೇಳ್ತಾನೆ, ನೀನು ನನ್ನ ಸ್ವರೂಪವಾಗಿದ್ದೇನೆ ಇದ್ದಿ, ನನ್ನ ಹಾಗೆ ನಿನಗೆ ನಾನು ಸೃಷ್ಟಿ ಮಾಡಿದ್ದೇನೆ. ಸೈತಾನ್ ನಿಮ್ಮ ದಾರಿ ತಪ್ಪಿಸಲಿಕ್ಕೆ ನೋಡ್ಬೋದು. ಹೇಗೆ ಆದಾಮನಿಗೆ ಹವ್ವಳಿಗೆ ಆತನು ದಾರಿ ತಪ್ಪಿಸಿದ. ದೇವರ ಅನನ್ಯತೆಯಲ್ಲಿ ಅವರಿಗೆ ಇರದ ಹಾಗೆ ಮಾಡಿದ. ಏಕೆ? ಸುಳ್ಳು ಹೇಳಿ. ಸೈತಾನನು ಸುಳ್ಳುಗಾರನಾಗಿದ್ದಾನೆ. ಅದೇ ಸುಳ್ಳನ್ನು ಇವತ್ತು ಮಾನವನಿಗೆ ಆತನು ಹೇಳ್ತಾ ಇದ್ದಾನೆ. ದೇವರು ಏನು ಬಯಸ್ತಾನೆ ಇವತ್ತು? ನೀವು ಚೆನ್ನಾಗಿರಬೇಕು, ನೀವು ಒಳ್ಳೆಯದಲ್ಲಿ ಇರಬೇಕು, ನೀವು ಸತ್ಯದಲ್ಲಿ ನಡೆಯಬೇಕು, ನೀನು ರಕ್ಷಣೆ ಮಾರ್ಗದಲ್ಲಿ ಇರಬೇಕು, ನೀನು ರಕ್ಷಣೆ ಹೊಂದಿ ನಡೆಯಬೇಕೆಂದು ದೇವರು ಬಯಸ್ತಾ ಇದ್ದಾನೆ. ಅದಕ್ಕೋಸ್ಕರ ತನ್ನ ಮಗನನ್ನು ಕಳಿಸಿಕೊಟ್ಟಿದ್ದಾನೆ ದೇವರು. ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಯಾಕೆ ಕಳಿಸಿಕೊಟ್ಟಿದ್ದಾನೆ? ಯಾಕೆಂದರೆ ದೇವರ ಮಕ್ಕಳೇ, ಪ್ರಿಯರೇ, ನೀವು ಮತ್ತು ನಾವು ರಕ್ಷಣೆ ಹೊಂದಿ ಆ ರಕ್ಷಣೆಯಲ್ಲಿ ನಡೆಯಬೇಕೆಂದು. ಆದಾಮನು ಏನು ಕಳಕೊಂಡಿದ್ದಾನೆ ಅದನ್ನು ಯೇಸು ಕ್ರಿಸ್ತನು ಪುನಃ ಪಡಕೊಂಡನು. ಆದಾಮನಲ್ಲಿ ಇದ್ದ ಅಧಿಕಾರವು ಸೈತಾನನು ಕದ್ದುಕೊಂಡ. ಆದಾಮನ ಕೈಯಿಂದ ಸೈತಾನ ಕೈಗೆ ಹೋಯಿತು. ಅದೇ ಅಧಿಕಾರ ಯೇಸು ಕ್ರಿಸ್ತನು ಪುನಃ ಪಡಕೊಂಡಿದ್ದಾನೆ. ಹೇಗೆ ಪಡಕೊಂಡಿದ್ದಾನೆ? ತನ್ನ ತ್ಯಾಗದ ಮುಖಾಂತರ, ಶಿಲುಬೆಯ ಮುಖಾಂತರ. ಶಿಲುಬೆಯಲ್ಲಿ ತಾನು ಜಜ್ಜಲ್ಪಟ್ಟು ಇಡೀ ಮಾನವನ ಪಾಪ ಶಾಪವನ್ನು ತನ್ನ ಮೇಲೆ ತಗೊಂಡಾತನು. ತನ್ನ ಮೇಲೆ ಎಲ್ಲ ಶಾಪ ತಗೊಂಡು ತನ್ನ ಪ್ರಾಣವನ್ನು ಕೊಟ್ಟು ಮೂರನೇ ದಿವಸ ಆತನು ಜೀವಂತವಾಗಿ ತೋರಿಸಿಕೊಟ್ಟಿದ್ದಾನೆ. ಮಾನವನು ಸತ್ತರೆ ಕೂಡ ಜೀವಂತ ಆಗ್ತಾನೆಂದು ಆತನು ತೋರಿಸಿಕೊಟ್ಟಿದ್ದಾನೆ. ಪ್ರಿಯರೇ, ನೀವು ಕ್ರಿಸ್ತನಲ್ಲಿ ಇದ್ದರೆ, ನೀವು ಸತ್ತರೆ ಕೂಡ, ಈ ಶರೀರ ಬಿಟ್ಟರೆ ಕೂಡ ನೀವು ಜೀವಂತವಾಗ್ತೀರಿ. ಸತ್ಯವೇದ ಹೇಳ್ತದೆ. ನಾವು ಜೀವಂತವಾಗಬೇಕೆಂದು ಆತನು ಮಾನವನಾಗಿ ಬಂದು ಆತನು ಸತ್ತು ಜೀವಂತವಾಗಿದ್ದಾನೆ. ಈ ಗುಡ್ ನ್ಯೂಸ್ ಎಲ್ಲ ಮಾನವ ಕುಲಕ್ಕೆ ಸಾರಲ್ಪಡಬೇಕು ಎಂದು ಆತನ ಚಿತ್ತವಾಗಿದೆ, ತಂದೆಯ ಚಿತ್ತವಾಗಿದೆ. ಅದಕ್ಕೆ ಹೇಳ್ತಾನೆ, ಇಲ್ಲಿ ಏನು ಹೇಳ್ತಾನೆ ಆತನು? ದುಡಿಯಿರಿ, ಕೆಟ್ಟು ಹೋಗುವ ಆಹಾರಕ್ಕಾಗಿ ದುಡಿಯಬೇಡಿರಿ, ನಿತ್ಯ ಜೀವಕ್ಕೆ ಉಳಿಯುವ ಆಹಾರಕ್ಕಾಗಿ ದುಡಿಯಿರಿ. ನಿತ್ಯ ಜೀವ, ಎಲ್ಲ ಮಾನವನು ನಿತ್ಯ ಜೀವವನ್ನು ಹೊಂದಬೇಕೆಂದು ದೇವರು ಬಯಸ್ತಾನೆ. ನಿತ್ಯ ಜೀವ ಎಲ್ಲಿ ಉಂಟು? ಕ್ರಿಸ್ತ ಯೇಸುನಲ್ಲಿ ಉಂಟು. ನಿತ್ಯ ಜೀವ ಇತ್ತು ಎಲ್ಲಿ? ಆದಿಕಾಂಡ 1 ಓದಿರಿ ಗೊತ್ತಾಗ್ತದೆ. ನಿತ್ಯ ಜೀವ ಆದಾಮನಲ್ಲಿ ಹವ್ವಳಲ್ಲಿ ಇತ್ತು. ಆ ನಿತ್ಯ ಜೀವವನ್ನು ಸೈತಾನು ಕದ್ದುಕೊಂಡ. ಯೇಸು ಕ್ರಿಸ್ತನು ಬಂದು ಪುನಃ ಅದು ಕದ್ದುಕೊಂಡದು ಆ ನಿತ್ಯ ಜೀವವನ್ನು ಪುನಃ ಮಾನವನಿಗೆ ವಾಪಸ್ ಕೊಟ್ಟಿದ್ದಾನೆ. ಯಾರ್ಯಾರು ಕ್ರಿಸ್ತನಿಗೆ ಸ್ವೀಕಾರ ಮಾಡ್ತಾರೆ ಅವರಿಗೆ ನಿತ್ಯ ಜೀವ ಉಂಟು. ಅದೇ ಹೇಳ್ತಾನೆ, ಇಂಥ ಆಹಾರವನ್ನು ಮನುಷ್ಯ ಕುಮಾರ ನಿಮಗೆ ಕೊಡುವನು, ಇದಕ್ಕಾಗಿ ತಂದೆಯಾದ ದೇವರು ಆತನನ್ನು ನೇಮಿಸಿ ಮುದ್ರೆ ಹಾಕಿದ್ದಾನೆ. ಆತನು ಮುದ್ರೆ ಹಾಕಿದ್ದಾನೆ. ಇಲ್ಲಿ ನಾವು ಇನ್ನೊಂದು ವಾಕ್ಯವನ್ನು ಓದುವ. 35 ಏನು ಹೇಳ್ತಾನೆ ನೋಡಿ.
ಜೀವ ಕೊಡುವ ರೊಟ್ಟಿ ನಾನೇ ಹೇಳ್ತಾನೆ ಯೇಸು. ಜೀವ ಕೊಡುವ ರೊಟ್ಟಿ ನಾನಾಗಿದ್ದೇನೆ ಹೇಳ್ತಾನೆ. ನಾನೇ ಹೇಳ್ತಾನೆ ಆತನು, ಜೀವ ಕೊಡುವ ರೊಟ್ಟಿ. ಪುನಃ ಹೇಳ್ತಾನೆ ಅಲ್ಲಿ, ನನ್ನ ಬಳಿಗೆ ಬರುವವನಿಗೆ ಎಂದಿಗೂ ಹಸಿವೆ ಆಗುವುದಿಲ್ಲ. ನನ್ನ ಬಳಿಗೆ ಯಾರು ಬರ್ತಾರೆ ಅವರಿಗೆ ಹಸಿವೆ ಆಗುವುದಿಲ್ಲ. ಸಮರಿಟನ್ ಸ್ತ್ರೀಗೆ ಏನು ಹೇಳ್ತಾನೆ ಯೇಸು 4ನೇ ಅಧ್ಯಾಯದಲ್ಲಿ ಯೆಹೋವನ, ನಾನು ಕೊಡುವ ನೀರು ನೀನು ಕುಡಿದರೆ ಎಂದಿಗೂ ನಿನಗೆ ಬಾಯಾರಿಕೆ ಆಗುವುದಿಲ್ಲ. ಎಂದಿಗೂ ಬಾಯಾರಿಕೆ ಆಗುವುದಿಲ್ಲ. ಯಾವ ನೀರು? ದೇವರ ವಾಕ್ಯ. ದೇವರ ವಾಕ್ಯ ಮಾತ್ರ ಒಬ್ಬ ಮಾನವನಿಗೆ ಬಿಡುಗಡೆ ಮಾಡ್ತದೆ. ದೇವರ ವಾಕ್ಯ ಮಾತ್ರ ಮಾನವನಿಗೆ ಜೀವ ಕೊಡ್ತದೆ ಒಳಗೆ. ಎಂದಿಗೂ ನಿನಗೆ ಬಾಯಾರಿಕೆ ಆಗುವುದಿಲ್ಲ. ಕೊಡು ಸ್ವಾಮಿ ಹೇಳ್ತಾಳೆ ಅವಳು. ನನಗೆ ಸಾಕಾಯಿತು ಇಲ್ಲಿ ಬಂದು, ದಿವಾಸಲು ನೀರು ಬಂದು ನಾನು ಕೊಂಡು ಹೋಗಬೇಕಾಗ್ತದೆ, ಆ ನೀರು ಕೊಡು ಎಂದು ಹೇಳ್ತಾನೆ. ಪ್ರಿಯರೇ, ಆ ಜೀವ ಎಲ್ಲಿ ಉಂಟು? ಕ್ರಿಸ್ತ ಯೇಸುನಲ್ಲಿ ಉಂಟು. ಜಾತ್ರೆ ಕೊನೆ ದಿನದಲ್ಲಿ ಯೇಸು ನಿಂತುಕೊಂಡು ಹೇಳ್ತಾ ಇದ್ದಾನೆ, ಯಾರಿಗಾದರೂ ಬಾಯಾರಿಕೆ ಆದರೆ ನನ್ನ ಬಳಿಗೆ ಬಂದು ಕುಡಿಯಲಿ ಹೇಳ್ತಾನೆ. ನಾನು ಕೊಡುವ ನೀರು ಅದು ಹುಕ್ಕಿ 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 ಅದರ ಹೊಟ್ಟೆ ಒಳಗಿಂದ ಹೊರಗೆ ಬರ್ತದೆ. ಯೇಸು ಕೊಡುವ ನೀರು. ಇಲ್ಲಿ ಏನು ಹೇಳ್ತಾನೆ ಯೇಸು? ಯೇಸು ಹೇಳ್ತಾನೆ, ನನ್ನ ಬಳಿಗೆ ಬರುವವರಿಗೆ ಎಂದಿಗೂ ಹಸಿವೆ ಆಗುವುದಿಲ್ಲ. ನನ್ನನ್ನು ನಂಬುವವನಿಗೆ ಎಂದಿಗೂ ನೀರಡಿಕೆ ಆಗುವುದಿಲ್ಲ. ನಂಬುವವನಿಗೆ ಒಂದು ಹೇಳ್ತಾನೆ ಹಸಿವೆ ಆಗುವುದಿಲ್ಲ, ಒಂದು ಹೇಳ್ತಾನೆ ನೀರಡಿಕೆ ಆಗುವುದಿಲ್ಲ. ಆತನಿಗೆ, ನನ್ನ ಬಳಿಗೆ ಬರುವವನಿಗೆ, ಕ್ರಿಸ್ತನಲ್ಲಿ ಬರುವವನಿಗೆ. ದೇವರು ಏನು ಬಯಸ್ತಾನೆ ಇವತ್ತು? ನಾವು ಕ್ರಿಸ್ತನಲ್ಲಿ ಇರಬೇಕಂದು ದೇವರು ಬಯಸ್ತಾ ಇದ್ದಾನೆ. ಸೈತಾನನು ಈ ಒಳ್ಳೆಯ ಗುಡ್ ನ್ಯೂಸನ್ನು ಅವರು ನಂಬಬಾರದೆಂದು, ಮಾನವನು ನಂಬಬಾರದು ಎಂದು ಆ ಬೆಳಕಿಗೆ ಬರಬಾರದು, ಬೆಳಕು ಅವರ ಒಳಗೆ ಹೋಗಬಾರದೆಂದು ಮಾನವನಿಗೆ ಈ ಲೋಕದ ಅಧಿಪತಿಯು ಏನು ಮಾಡಿದ್ದಾನೆ? ಮಂಕು ಮಾಡಿಟ್ಟಿದ್ದಾನೆ. ಆತ್ಮಿಕ ಕಣ್ಣು ಬಂದ್ ಮಾಡಿಟ್ಟಿದ್ದಾನೆ. ಏಕೆಂದರೆ ಪ್ರಿಯರೇ, ಅವರು ನಿಜ ದೇವರು, ಜೀವಿಸಿದ ದೇವರು ಯೇಸು ಕ್ರಿಸ್ತನಲ್ಲಿ ಬರಬಾರ್ದೆಂದು, ಆ ಬೆಳಕಲ್ಲಿ ಬರಬಾರ್ದೆಂದು ಮಂಕು ಮಾಡಿಟ್ಟಿದ್ದಾನೆ. ಯೇಸು ಹೇಳ್ತಾನೆ ಅಲ್ಲಿ, ಪುನಃ ಅಲ್ಲಿ ಇನ್ನೊಂದು ವಾಕ್ಯವನ್ನು ನಾವು ಓದುವ. ಇಲ್ಲಿ 51 ಓದುವ. ಅಲ್ಲಿ ನಾವು ಪರಲೋಕದಿಂದ ಇಳಿದು ಬರುವ ಜೀವವುಳ್ಳ ರೊಟ್ಟಿಯು ನಾನೇ ಹೇಳ್ತಾನೆ. ಪುನಃ ಪರಲೋಕದಿಂದ ಇಳಿದು ಬಂದ ಜೀವವುಳ್ಳ ರೊಟ್ಟಿ ನಾನೇ ಹೇಳ್ತಾನೆ. ಯೇಸು ಕ್ರಿಸ್ತನೇ ಹೇಳ್ತಾನೆ, ನಾನು ರೊಟ್ಟಿಯಾಗಿದ್ದೇನೆ. ಯೇಸು ಪರಲೋಕದಿಂದ ಬಂದಿದ್ದಾನೆ. ಯೇಸು ಹೇಳ್ತಾನೆ, ನೀವು ಈ ಲೋಕದವರು ಲೋಕದ ಭಾಷೆಯನ್ನೇ ಮಾತಾಡ್ತೀರಿ, ನಾನು ಪರಲೋಕದಿಂದ ಬಂದವನು, ಪರಲೋಕದ ಭಾಷೆಯನ್ನು ಮಾತಾಡ್ತೇನೆ. ನಾನು ದೇವರ ಸನ್ನಿಧಿಯಲ್ಲಿ ಏನು ಕೇಳಿದ್ದೇನೆ, ಏನು ನೋಡಿದ್ದೇನೆ, ಅದೇ ನಿಮಗೆ ಹೇಳ್ತಾ ಇದ್ದೇನೆ. ಪ್ರಿಯರೇ, ಯೇಸು ಕ್ರಿಸ್ತನು ಪರಲೋಕದಿಂದ ಬಂದ ರೊಟ್ಟಿಯಾಗಿದ್ದಾನೆ. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ನಾನು ಈ ರೊಟ್ಟಿಯನ್ನು ಯಾವನಾದರೂ ತಿಂದರೆ ಅವನು ಸದಾಕಾಲ ಬದುಕುವನು. ಈ ರೊಟ್ಟಿಯನ್ನು ತಿಂದರೆ ಆತನು ಸದಾಕಾಲ ಬದುಕುವನು. ನಿತ್ಯ 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 ಆತನು ಬದುಕುತ್ತಾನೆ. ಯೇಸು ಕ್ರಿಸ್ತನು ಆತನು ಶಿಲುಬೆಗೆ ಹೋಗುವ ಮೊದಲು ಎಲ್ಲ ಶಿಷ್ಯರಿಗೆ ಕರೆದು ಅವರಿಗೆ ರೊಟ್ಟಿಯನ್ನು ತಗೊಂಡು ಮುರಿತಾನೆ. ಇದು ನನ್ನ ದೇಹವಾಗಿದೆ ಹೇಳ್ತಾನೆ. ಇದು ನನ್ನ ದೇಹವಾಗಿದೆ. ಅದು ಏನು ಮಾಡ್ತಾನೆ? ಬ್ರೇಕ್ ಮಾಡಿ, ತುಂಡು ಮಾಡಿ ಅವರಿಗೆ ಕೊಡ್ತಾನೆ. ನೀವು ತಿನ್ನಿರಿ ಹೇಳ್ತಾನೆ. ಅದೇ ಪ್ರಕಾರ
ಪಾತ್ರೆಯಲ್ಲಿದ್ದ ಆ ದ್ರಾಕ್ಷರಸವನ್ನು ತಗೊಳ್ತಾನೆ, ಮೇಲೆತ್ತುತ್ತಾನೆ. ಇದು ನನ್ನ ರಕ್ತವಾಗಿದೆ, ಹೊಸ ಒಡಂಬಡಿಕೆಯ ರಕ್ತವಾಗಿದೆ. ಇದರಲ್ಲಿ ಜೀವ ಉಂಟು. ಇದು ತಿಂದು, ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು ನಿತ್ಯ ನಿತ್ಯ ಬದುಕುತ್ತಾನೆ ಎಂದು ಹೇಳ್ತಾನೆ. ಇದು ನನ್ನ ನೆನಪಿಗೋಸ್ಕರ ನೀವು ಮಾಡಬೇಕೆಂದು ಯೇಸು ಹೇಳ್ತಾನೆ. ನಾನು ಬರುವ ತನಕ ನೀವು ಮಾಡಬೇಕೆಂದು ಹೇಳ್ತಾನೆ. ಇದು ಒಡಂಬಡಿಕೆ, ಕ್ರಿಸ್ತನ ಒಡಂಬಡಿಕೆ. ಕ್ರಿಸ್ತನು ಶಿಲುಬೆಗೆ ಹೋಗುವ ಮೊದಲು ಎಲ್ಲ ಶಿಷ್ಯರಿಗೆ ಕರೆದು ಆತನು ತೋರಿಸಿಕೊಟ್ಟಿದ್ದಾನೆ. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಈ ರೊಟ್ಟಿಯನ್ನು ಯಾವನಾದರೂ ತಿಂದರೆ ಆತನು ಸದಾಕಾಲ ಬದುಕುವನು, ಮತ್ತು ನಾನು ಕೊಡುವ ರೊಟ್ಟಿ ನನ್ನ ಮಾಂಸವೇ, ಅದನ್ನು ಲೋಕದ ಜೀವಗೋಸ್ಕರ ಕೊಡುವೆನು ಎಂದೇಳು. ನಾನು ಕೊಡುವ ಈ ರೊಟ್ಟಿ ನನ್ನ ಮಾಂಸವಾಗಿದೆ. ಆತನು ಹೇಳ್ತಾನೆ, ನಾನು ಕೊಡುವ ರೊಟ್ಟಿ ನನ್ನ ಮಾಂಸವೇ, ಅದನ್ನು ಲೋಕದ ಜೀವಗೋಸ್ಕರ ಕೊಡುತ್ತೇನೆ ಎಂದನು. ಆತನ ಮಾಂಸವಾಗಿದೆ ಎಂದು ಹೇಳ್ತಾನೆ ಆತನು. ನೋಡಿ, ಮುಂದೆ ನಾವು ಓದ್ತಾ ಇದ್ದೇವೆ. ನಿಮಗೆ ನಿಜನಿಗವಾಗಿ ಹೇಳುತ್ತೇನೆ, ನೀವು ಮನುಷ್ಯಕುಮಾರನ ಮಾಂಸವನ್ನು ತಿನ್ನದೆ ಆತನ ರಕ್ತವನ್ನು ಕುಡಿಯದೆ ಹೋದರೆ ನಿಮ್ಮೊಳಗೆ ಜೀವ ಇಲ್ಲ. ಸರಿಯಾಗಿ ನಾವು ತಿಳ್ಕೊಳ್ಳಬೇಕು. ಆತನ ಮಾಂಸ ತಿನ್ನದೆ ಆತನ ರಕ್ತ ಕುಡಿಯದಿದ್ದರೆ ನಮ್ಮೊಳಗೆ ಜೀವ ಇಲ್ಲ ಹೇಳ್ತಾನೆ. ಆ ಜೀವ ನಿಮ್ಮ ಒಳಗೆ ಇಲ್ಲ. ಪುನಃ ಹೇಳ್ತಾನೆ, ಪುನಃ ಅಲ್ಲಿ ಹೇಳ್ತಾನೆ ಆತನು, ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವನು ನಿತ್ಯ ಜೀವವನ್ನು ಹೊಂದಿದ್ದಾನೆ. ಹೊಂದುವವನಲ್ಲ, ಹೊಂದಿದ್ದಾನೆ. ಈ ಪಾತ್ರೆಯಲ್ಲಿ ಯಾರು ಪಾಲು ತಗೊಳ್ತಾರೆ ಅವರು ನಿತ್ಯ ಜೀವವನ್ನು ಹೊಂದಿದ್ದಾರೆ. ಯಾರಿಗೆ ಈ ಕ್ರಿಸ್ತನ ವಾಕ್ಯವು ಅರ್ಥ ಆಗ್ತದೆ, ಕ್ರಿಸ್ತನನ್ನು ಯಾರು ಯೇಸು ಕ್ರಿಸ್ತನು ನನ್ನ ಸ್ವಂತ ರಕ್ಷಕನು ಎಂದು ತಿಳ್ಕೊಂಡಿದ್ದಾರೆ ಅವರಿಗೆ ಈ ವಾಕ್ಯ ಅರ್ಥ ಆಗ್ತದೆ. ಈ ವಾಕ್ಯ ಅರ್ಥ ಆಗ್ತದೆ, ಅವರಿಗೆ ಅರ್ಥ ಆಗ್ತದೆ. ಬಿಡಿಸಿ ಹೇಳುವ ಕೂಡ ಅಗತ್ಯ ಇಲ್ಲ, ಅರ್ಥ ಆಗ್ತದೆ. ಇಲ್ಲಿ ದೇವರು ವಾಕ್ಯ ಹೇಳ್ತದೆ, ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವನು ನಿತ್ಯ ಜೀವವನ್ನು ಹೊಂದಿದ್ದಾನೆ. ಅವನ ಒಳಗೆ ನಿತ್ಯ ಜೀವ ಉಂಟು. ಅವನು ನಿತ್ಯತೆಗೆ ಹೋಗಿ ಸೇರ್ತಾನೆ. ಪುನಃ ದೇವರ ವಾಕ್ಯ ಹೇಳ್ತದೆ, ಮತ್ತು ನಾನು ಅವನನ್ನು ಕಡೇ ದಿನದಲ್ಲಿ ಎಬ್ಬಿಸುವೆನು. ಈಗ ಜೀವ ಅವನ ಒಳಗುಂಟು, ಈಗ ಶರೀರ ಬಿಟ್ಟಿದ್ದಾನೆ ಎಂದೆನಿಸಿರಿ, ಅವನು ನಿದ್ರೆಯಲ್ಲಿದ್ದಾನೆ. ಆದರೆ ಕಡೇ ದಿನದಲ್ಲಿ ಆತನು ಎಬ್ಬಿಸ್ತಾನೆ. ಏಕೆ ಎಬ್ಬಿಸ್ತಾನೆ ಆತನಿಗೆ? ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಯಾಕೆಂದರೆ ನನ್ನ ಮಾಂಸವೇ ನಿಜವಾದ ಆಹಾರ. ನನ್ನ ಮಾಂಸ ಉಂಟಲ್ಲ ಅದು ನಿಜವಾದ ಆಹಾರವಾಗಿದೆ ಹೇಳ್ತಾನೆ. ನೋಡಿ, ಯೇಸುವಿನ ಟೀಚಿಂಗ್ ನೋಡಿ, ಈ ಪರಿಚಯವರಿಗೆ ಶಾಸ್ತ್ರಿಗೆ ಅರ್ಥನೇ ಆಗೋದಿಲ್ಲ. ನಾವು ಮುಂದೆ ಓದುವಾಗ ನಿಮಗೆ ಹಾರ್ಟ್ ಟೀಚಿಂಗ್ ಹೇಳ್ತಾರೆ ಅವರು. ನೋಡಿ, ಅವನು ಹೇಳ್ತಾನೆ, ನನ್ನ ಮಾಂಸವೇ ನಿಜವಾದ ಆಹಾರ, ನನ್ನ ರಕ್ತವೇ ನಿಜವಾದ ಪಾನ. ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು ನನ್ನಲ್ಲಿ ಇರುತ್ತಾನೆ. ಪುನಃ ಹೇಳ್ತಾನೆ ಯೇಸು, ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು ನನ್ನಲ್ಲಿ ಇರುತ್ತಾನೆ. ದೇವರು ಏನು ಬಯಸ್ತಾನೆ? ನಾವು ಕ್ರಿಸ್ತನಲ್ಲಿ ಇರಬೇಕೆಂದು ದೇವರು ಬಯಸ್ತಾನೆ. ನನ್ನ ವಾಕ್ಯವು ನೀವು ನನ್ನಲ್ಲಿಯೂ ನನ್ನ ವಾಕ್ಯವು ನಿಮ್ಮಲ್ಲಿದ್ದರೆ, ಯೇಸು ಹೇಳ್ತಾನೆ, ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು ನನ್ನಲ್ಲಿ ಇದ್ದಾನೆ ಹೇಳ್ತಾನೆ. ದೇವರು ಏನು ಬಯಸ್ತಾನೆ? ಇವತ್ತು ನೀವು ಕ್ರಿಸ್ತನಲ್ಲಿ ಇರಬೇಕೆಂದು ದೇವರು ಬಯಸ್ತಾನೆ. ಆತ ಅದೇ ಬಯಸ್ತಾನೆ, ನಾವು ಕ್ರಿಸ್ತನಲ್ಲಿ ಇರಬೇಕು, ಕ್ರಿಸ್ತನ ಮಾರ್ಗದಲ್ಲಿ ನಡೆಯಬೇಕು.
ಎಂದು ಆತನ ಚಿತ್ತವಾಗಿದೆ. ಅದು ಎಲ್ಲ ಮಾದರಿ ಆತನು ನಮಗೆ ತೋರಿಸಿಕೊಟ್ಟಿದ್ದಾನೆ. ಪುನಃ ದೇವರ ವಾಕ್ಯ ಹೇಳ್ತದೆ, ನಾನು ಅವನಲ್ಲಿ ಇರುತ್ತೇನೆ. ನೋಡಿ, ನಾವು ಕ್ರಿಸ್ತನಲ್ಲಿ ಇರ್ತೇವೆ, ಕ್ರಿಸ್ತನು ನಮ್ಮಲ್ಲಿ ಇರ್ತಾನೆ. ಕ್ರಿಸ್ತನು ನಮ್ಮಲ್ಲಿ ಇರ್ತಾನೆ, ನಾವು ಅವರಲ್ಲಿ ಇರ್ತಾನೆ, ಕ್ರಿಸ್ತನಲ್ಲಿ ಇರ್ತೇವೆ. ನೋಡಿ, ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ನಾನು ಅವನಲ್ಲಿ ಇರುತ್ತೇನೆ. ಜೀವ ಸ್ವರೂಪನಾದ ತಂದೆಯು ನನ್ನನ್ನು ಕಳಿಸಿಕೊಟ್ಟಿರಲಾಗಿ ನಾನು ತಂದೆಯಿಂದ ಜೀವಿಸ್ತೇನೆ. ಏನು ಹೇಳ್ತಾನೆ ಅಲ್ಲಿ ದೇವರ ವಾಕ್ಯ? ಏನು ಹೇಳ್ತದೆ? ಜೀವ ಸ್ವರೂಪನಾದ ತಂದೆಯು ನನ್ನನ್ನು ಕಳಿಸಿಕೊಟ್ಟಿರಲಾಗಿ ನಾನು ತಂದೆಯಿಂದ ಜೀವಿಸ್ತೇನೆ. ತಂದೆಯಿಂದ ಜೀವಿಸ್ತಾನೆ ಆತನು. ಅದರಂತೆ ನನ್ನನ್ನು ತಿನ್ನುವವನೇ ನನ್ನಿಂದ ಜೀವಿಸ್ತಾನೆ. ನನ್ನನ್ನು ತಿನ್ನುವವನು ನನ್ನಿಂದ ಜೀವಿಸ್ತಾನೆ ಆತನು. ಈಗ ತಂದೆಯ ಜೀವ ಕ್ರಿಸ್ತನಲ್ಲಿ ಉಂಟು. ಈಗ ಕ್ರಿಸ್ತನನ್ನು ತಿನ್ನುವವನು ಆತನು ಕ್ರಿಸ್ತನಲ್ಲಿ ಇರ್ತಾನೆ. ಅಜೀವ ಆತನ ಒಳಗಿರ್ತದೆ. ಕ್ರಿಸ್ತನ ಜೀವ ಪ್ರಿಯರೇ ನಿಮ್ಮ ಒಳಗಿರಬೇಕು. ಆತನ ಜೀವ ವೆರಿ ವೆರಿ ಇಂಪಾರ್ಟೆಂಟ್ ಆಗಿದೆ. ಈಗ ಮುಂದಿನ ವಾಕ್ಯ ನೋಡಿ, ಪುನಃ ಆತನು ಹೇಳ್ತಾನೆ, ತಂದೆಯಲ್ಲಿ ಜೀವಿಸ್ತಿದ್ದೇನೆ, ಅದರಂತೆ ನನ್ನನ್ನು ತಿನ್ನುವನು ನನ್ನಲ್ಲಿ ಪರಲೋಕದಿಂದ ಇಳಿದು ಬಂದ ರೊಟ್ಟಿ ಇದೇ. ನಿಮ್ಮ ಹಿರಿಯರು ಮನ್ನವನ್ನು ತಿಂದರು ಸತ್ತರು. ಈಗ ಪರಲೋಕದಿಂದ ರೊಟ್ಟಿ ಬಂದಿದೆ. ಹಳೆ ಒಡಮಗಳಿಗೆ ಆ ಮನ್ನ ಬೀಳ್ತಿತ್ತು ದಿವಾಸಲು. ಬೆಳಿಗ್ಗೆ ಅರಣ್ಯದಲ್ಲಿ ಅವರು 40 ವರ್ಷ ಇದ್ದರು. ಐಗುಪ್ತದಿಂದ ಅವರಿಗೆ ಬಿಡುಗಡೆ ಮಾಡಿ ಮೋಶೆಯ ಮುಖಾಂತರ ದೇವರು ಈಗ ಅರಣ್ಯದ ಒಳಗಿದ್ದಾರೆ. 40 ವರ್ಷ ಇದ್ದರು ಅವರು. ಅಲ್ಲಿ ಏನಿಲ್ಲ, ಅಲ್ಲಿ ಬೇರೆ ಊಟ ಇಲ್ಲ ಅವರಿಗೆ. ದಿವಸಲು ಪರಲೋಕದಿಂದ ಮನ್ನ ಬೀಳ್ತಿತ್ತು. ಅವರು ಎಲ್ಲರೂ ತಿಂದರು ಆ ಮನ್ನವನ್ನು. ಬೆಳಿಗ್ಗೆ ಎದ್ದು ಆ ಮನ್ನ ತರೋದು, ಅವ್ರಿಗೆ ತಿನ್ನೋದು, ತಿಂದು ಬದುಕಿದ್ದರು, ಶರೀರದಲ್ಲಿ ಬದುಕಿದ್ದರು. ಆದರೆ ದೇವರ ವಾಕ್ಯ ಹೇಳ್ತದೆ, ಅವರು ಎಲ್ಲರೂ ಸತ್ತರು. ಪರಲೋಕದಿಂದ ಮನ್ನವನ್ನು ಬಿದ್ದು ತಿಂದವರು ಎಲ್ಲರೂ ಸತ್ತು ಹೋಗಿದ್ದಾರೆ. ದೇವರ ವಾಕ್ಯ ಹೇಳ್ತದೆ, ಅವರು ತಿಂದ ಸತ್ತರು. ಇದು ಹಾಗೆಲ್ಲ, ಈ ರೊಟ್ಟಿಯನ್ನು ತಿಂದವನು ಸದಾಕಾಲ ಜೀವಿಸುವನು ಎಂದು ಹೇಳಿದನು. ಇದು ಹಾಗೆಲ್ಲ, ಈ ರೊಟ್ಟಿಯನ್ನು ತಿನ್ನುವವನು ಸದಾಕಾಲ ಜೀವಿಸ್ತಾನೆ. ದೇವರು ಏನು ಬಯಸ್ತಾನೆ? ಮಾನವನು ಸದಾಕಾಲ ಜೀವಿಸಬೇಕು, ನಿತ್ಯ ಜೀವಿಸಬೇಕು, ಅಂತ್ಯನೇ ಇಲ್ಲ. ಕ್ರಿಸ್ತನೊಟ್ಟಿಗೆ ನಿತ್ಯ ಜೀವಿಸಬೇಕು ಅಂತ ದೇವರು ಬಯಸ್ತಾ ಇದ್ದಾನೆ. ಪುನಃ ದೇವರು ವಾಕ್ಯ ಹೇಳ್ತದೆ ಎಂದು ಹೇಳಿದನು. ಅಲ್ಲಿ ಕಪರ್ಣ್ಯದ ಸಭಾಮಂದಿರದಲ್ಲಿ ಉಪದೇಶ ಮಾಡುವಾಗ ಇದನ್ನು ಹೇಳಿದನು. ಇದನ್ನು ಕೇಳಿದ ಕೂಡಲೇ ಇದು ಎಂಥ ಬೋಧನೆ, ಯಾವ ರೀತಿಯ ಬೋಧನೆ ಇದು? ನಮಗೆ ತಿನ್ನಲಿಕ್ಕೆ ಮಾಂಸ ಕೊಡ್ತಾನ? ಇವನ ಮಾಂಸ ನಾವು ತಿನ್ನಬೇಕಾ? ರಕ್ತ ಕುಡಿಬೇಕಾ? ಎಂಥ ಬೋಧನೆ ಎಂದು ಅಲ್ಲಿದ್ದ ಪರಿಚಯವರು, ಶಾಸ್ತ್ರಿಗಳು, ಅಲ್ಲಿದ್ದ ಬುದ್ಧಿವಂತರು, ಜ್ಞಾನವಂತರು ಎಲ್ಲ ಯೇಸುಗೆ ಬಿಟ್ಟು ಹೋದರು. ಯೇಸುವಿನಿಂದ ಎಷ್ಟೋ ಶಿಷ್ಯರು ಬರ್ತಿದ್ದರು. ಯೇಸುಗಲ್ಲಿ 12 ಶಿಷ್ಯರೆಲ್ಲ, ಇನ್ನೂ ಶಿಷ್ಯರಿದ್ದರು, ಎಷ್ಟೋ ಶಿಷ್ಯರಿದ್ದರು ಯೇಸುಗೆ. ಈ ಟೀಚಿಂಗನ್ನು ಕೇಳಿ, ಈ ಬೋಧನೆಯನ್ನು ಕೇಳಿ ಎಲ್ಲರೂ ಬಿಟ್ಟು ಹೋದರು ಯೇಸುಗೆ. ಇದು ಬೇಡಪ್ಪ, ಇವನ ಮಾಂಸ ತಿನ್ನಿಸೋದು, ಇವನು ರಕ್ತ ಕೊಡೋದು. ಯೇಸು ಆತ್ಮಿಕ ರೀತಿಯಲ್ಲಿ ಮಾತಾಡ್ತಾನೆ, ಇವರಿಗೆ ಗೊತ್ತೇ ಆಗಲಿಲ್ಲ. ಆತ್ಮ ರೀತಿಯಲ್ಲಿ ಮಾತಾಡಿದವನು ಇವರಿಗೆ ಅರ್ಥ ಆಗಲಿಲ್ಲ. ಇವರು ಸ್ವಾಭಾವಿಕ ರೀತಿಯಲ್ಲಿ ತಗೊಂಡರು. ನಿಕೋದೇಮನಿಗೆ ಯೇಸು ಹೇಳ್ತಾನೆ, ನೀನು ಹೊಸತಾಗಿ ಹುಟ್ಟದಿದ್ದರೆ ದೇವರ ರಾಜ್ಯವನ್ನು ನೋಡಲಿಕ್ಕೆ ಆಗುವುದಿಲ್ಲ ಹೇಳ್ತಾನೆ. ಅವನಿಗೆ ಅರ್ಥನೇ ಆಗಲಿಲ್ಲ. ಯೇಸು ಆತ್ಮಿಕ ರೀತಿಯಲ್ಲಿ ಹೇಳ್ತಾನೆ, ಇವನು ಸ್ವಾಭಾವಿಕ ರೀತಿಯಲ್ಲಿ ತಿಳ್ಕೊಂಡನು. ಹೇಗೆ ನಾನು ಹೊಸತಾಗಿ ಹುಟ್ಟುದು? ನಾನೀಗ ಮುದುಕನಾಗಿದ್ದಾನೆ, ನನ್ನ ತಾಯಿಯ ಹೊಟ್ಟೆ ಒಳಗೆ ಪುನಃ ಹೋಗಿ ನನಗೆ ಬರಲಿಕ್ಕೆ ಆಗ್ತದ?
ಇನ್ನು ಸ್ವಾಭಾವಿಕ ಆಲೋಚನೆ. ಯೇಸು ಮಾತಾಡ್ದೇನು ಆತ್ಮಿಕ ರೀತಿಯಲ್ಲಿ ಮಾತಾಡ್ತಿದ್ದನು. ಇವನಿಗೆ ಅರ್ಥನೇ ಆಗ್ತಿರಲಿಲ್ಲ. ಯೇಸು ಪುನಃ ಮುಂದೆ ಹೇಳ್ತಾನೆ, ನಿನಗೆ ಸತ್ಯವಾಗಿ ಹೇಳ್ತಾನೆ, ನೀನು ನೀರಿನಿಂದಲೂ ನಿನ್ನ ಆತ್ಮದಿಂದಲೂ ಹುಟ್ಟದಿದ್ದರೆ ದೇವರ ರಾಜ್ಯದ ಒಳಗೆ ಹೋಗಲಿಕ್ಕೆ ಆಗುವುದಿಲ್ಲ. ಪುನಃ ಯೇಸು ಹೇಳ್ತಾನೆ ಅವನಿಗೆ. ಈಗ ಈ ಟೀಚಿಂಗ್ ಕೂಡ ಮಾನವನು ಸ್ವಾಭಾವಿಕ ರೀತಿಯಲ್ಲಿ ತಗೊಂಡ. ಎಲ್ಲರೂ ಯೇಸುವನ್ನು ಬಿಟ್ಟು ಹೋದರು, ಯಾರಿಲ್ಲ ಅಲ್ಲಿ. ಎಂಥ ಬೋಧನೆ ಇದು, ಏನು ಬೋಧನೆ ಮಾಡ್ತಾನೆ ಅರ್ಥ ಆಗಲಿಲ್ಲ. ಯೇಸು ಎಷ್ಟೋ ಸಂಗತಿ ಸಾಮ್ಯ ರೂಪದಲ್ಲಿ ಕೂಡ ಮಾತಾಡಿದ್ದಾನೆ, ಆತ್ಮಿಕ ರೀತಿಯಲ್ಲಿ ಮಾತಾಡಿದ್ದಾನೆ, ಆದರೆ ಅವರಿಗೆ ಅರ್ಥ ಆಗಲಿಲ್ಲ. ಎಲ್ಲರೂ ಬಿಟ್ಟು ಹೋದರು. ಈ ಯಾರಿದ್ದಾರೆ ಯೇಸುಟ್ಟಿಗೆ ಈಗ 12 ಮಂದಿ ಶಿಷ್ಯರು ಉಳಿದರು, ಬೇರೆ ಯಾರೂ ಉಳಿಲಿಲ್ಲ. 12 ಮಂದಿ. ಇಲ್ಲಿ ದೇವರ ವಾಕ್ಯತೆ, ಅಂದಿನಿಂದ ಆತನ ಶಿಷ್ಯರಲ್ಲಿ ಅನೇಕರು ಹಿಂಜಾರಿದರು, ಆತನ ಕೂಡ ಸಂಚಾರ ಮಾಡುವುದರಲ್ಲಿ ಬಿಟ್ಟರು. ಆತನ ಸಂಚಾರ ಮಾಡುವುದು ಬಿಟ್ಟರು. ಹಿಂದೆ ಬರ್ತಿರ್ಲಿಲ್ಲ, ಎಲ್ಲರೂ ಬಿಟ್ಟರು. ಮೊದಲು ಎಲ್ಲಿ ಹೋದರೂ ಯೇಸುಂಟಿಗೆ ಹೋಗ್ತಿದ್ದರು ಅವರು. ಯೇಸು ಎಲ್ಲಿ ಹೋಗ್ತಾನೆ, ಎಲ್ಲಿ ಬರ್ತಾನೆ, ಎಲ್ಲ ಕಡೆಯಲ್ಲಿ ಹೋಗಿ ಯೇಸುನ ಹಿಂಬಾಲಿಸ್ತಿದ್ದರು. ಅವರು ಯೇಸು ಕೊಟ್ಟ ರೊಟ್ಟಿ ತಿಂದರು. ಶರೀರದ 5 ರೊಟ್ಟಿ 2 ಮೀನು ಯೇಸು 5,000 ಜನರಿಗೆ ಹಂಚಿಕೊಟ್ಟನು. ಅದು ಕೂಡ ಅವರು ತಿಂದರು. ಯೇಸು 2 ಸರಿ ಅದ್ಭುತ ಮಾಡಿದನು, ರೊಟ್ಟಿ ಅದ್ಭುತ, ಅದೆಲ್ಲ ತಿಂದರು. ಕೊನೆಗೆ ಈ ಟೀಚಿಂಗ್ ಕೊಡುವಾಗ, ಈ ಬೋಧನೆ ಕೊಡುವಾಗ ಯೇಸುವನ್ನು ಬಿಟ್ಟು ಹೋದರು. ಅಲ್ಲಿ ಯೇಸು ಹೇಳ್ತಾನೆ, ಯೇಸು ಇದನ್ನು ನೋಡಿ ತನ್ನ 12 ಮಂದಿಯನ್ನು ನೀವು ಸಹ ಹೋಗಬೇಕೆಂದಿದ್ದೀರಾ ಹೇಳ್ತಾನೆ. ಈಗ ನೀವು ಸಹ ಹೋಗುವುದರಲ್ಲಿದ್ದೀರಾ ಎಂದು ಕೇಳ್ತಾನೆ ಅವರಿಗೆ. ಎಂದು ಕೇಳಿದಕ್ಕೆ ಸೀಮೋನನು ಪೇತ್ರನು, ಸ್ವಾಮಿ, ನಿನ್ನನ್ನು ಬಿಟ್ಟು ನಾವು ಇನ್ನಾರ ಬಳಿಗೆ ಹೋಗೋಣ? ನಿನ್ನನ್ನು ಬಿಟ್ಟು ಇನ್ನು ಯಾರಿಗೆ ಬಳಿಗೆ ಹೋಗುವುದು ನಾವು? ಎಲ್ಲಿ ಹೋಗುವುದು? ಕೇಳಿದನು, ಎಲ್ಲರಿಗೆ ಕೇಳಿದನು ಯೇಸು, 12 ಮಂದಿ ಕೂಡ. ಆದರೆ ಸೀಮನು ಒಬ್ಬರು ಉತ್ತರ ಕೊಡ್ತಾನೆ, ನಿನ್ನನ್ನು ಬಿಟ್ಟು ಇನ್ನು ಯಾರ ಬಳಿಗೆ ನಾನು ಹೋಗಲಿ? ಎಲ್ಲಿ ಹೋಗಲಿ ನಿನ್ನನ್ನು ಬಿಟ್ಟು ನಾನು? ಅಲ್ಲಿ ಹೇಳ್ತಾನೆ, ನಿನ್ನಲ್ಲಿ ನಿತ್ಯ ಜೀವವನ್ನು ಉಂಟು ಮಾಡುವ ವಾಕ್ಯ ಉಂಟು. ಏನುಂಟು? ಕ್ರಿಸ್ತನಲ್ಲಿ ನಿತ್ಯ ಜೀವ ಕೊಡುವ ವಾಕ್ಯ ಉಂಟು. ಯೇಸು ಕ್ರಿಸ್ತನ ವಾಕ್ಯ ಅದು ನಿತ್ಯ ಜೀವ ಕೊಡುತ್ತದೆ. ಇದರಲ್ಲಿ ಇವರು ಅರ್ಥ ಮಾಡಿಕೊಂಡರು, ಯೇಸು ಮಾತಾಡೋದು ನಿತ್ಯ ಜೀವದ ವಿಷಯದಲ್ಲಿ ಮಾತಾಡ್ತಾನೆ, ಯೇಸು ಮಾತಾಡೋದು ಆತ್ಮಿಕ ರೀತಿಯಲ್ಲಿ ಮಾತಾಡ್ತಾನೆ. ಉಳಿದವರಿಗೆ ಯಾರಿಗೂ ಗೊತ್ತಾಗಲಿಲ್ಲ. ಯೇಸುನ ವಾಕ್ಯ ನಿತ್ಯ ಜೀವವನ್ನು ಕೊಡ್ತದೆ. ನೋಡಿ, ಇಲ್ಲಿ ಉಂಟು ಮಾಡುವ ವಾಕ್ಯಗಳುಂಟು. ನೀನು ದೇವರು ಪ್ರತೀಕ್ಷಿಸಿದವನೇ ಎಂದು ನಾವು ನಂಬಿದ್ದೇವೆ ಮತ್ತು ತಿಳಿದಿದ್ದೇವೆ. ಯೇಸುವನ್ನು ನಂಬಬೇಕು ಮತ್ತು ತಿಳುಕೊಳ್ಳಬೇಕು. ದೇವರ ವಾಕ್ಯ ಹೇಳ್ತದೆ ಪ್ರಿಯರೇ. ಖಾಲಿ ನಂಬುವುದೇ ಅಲ್ಲ ಪ್ರಿಯರೇ, ನಾವು ನಂಬಬೇಕು, ಆತನ್ನು ತಿಳುಕೊಳ್ಳಬೇಕು. ಇದೇ ದೇವರು ಬಯಸ್ತಾ ಇದ್ದಾನೆ. ಆ ತಿಳುಕೊಂಡವನಿಗೆ ನಿತ್ಯ ಜೀವ ಉಂಟು, ನಿತ್ಯತ್ವ ಉಂಟು. ಈ ವಾಕ್ಯದಿಂದ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇನ್. ಪ್ರಾರ್ಥಿಸುವ. ಪ್ರೀತಿ ಸ್ವರೂಪನಾದ ನಮಗೆ ಹೆಚ್ಚೆಚ್ಚು ಪ್ರೀತಿ ಮಾಡುವ ಪರಲೋಕದಲ್ಲಿರುವ ಪ್ರೀತಿಯುಳ್ಳ ತಂದೆಯ ದೇವರೇ ಸ್ತೋತ್ರ. ನಿನ್ನ ವಾಕ್ಯವನ್ನು ಕರ್ತನೆ ನಿನ್ನ ಮಕ್ಕಳು ಕೇಳಿದರೆ ಈ ಸಮಯದಲ್ಲಿ ಮನುಷ್ಯನು ಬದುಕುವುದು ಕರ್ತನೆ ರೊಟ್ಟಿಯಿಂದ ಅಲ್ಲ, ದೇವರ ಬಾಯಿಂದ ಬಂದ ವಾಕ್ಯದಿಂದ ಬದುಕ್ತಾನೆ. ನಿನ್ನಲ್ಲಿ ನಿತ್ಯ ಜೀವ ಉಂಟು ಕರ್ತನೆ. ದುಡಿಯಿರಿ, ಕೆಟ್ಟು ಹೋಗುವ ಆಹಾರಕ್ಕಾಗಿ ದುಡಿಯಬೇಡಿರಿ ನಿನ್ನ ವಾಕ್ಯ ಹೇಳ್ತದೆ ಕರ್ತನೆ. ತಂದೆಯೇ ನಿನಗೆ ಸ್ತೋತ್ರ. ನಿನ್ನ ಮಕ್ಕಳು ಈ ವಾಕ್ಯವನ್ನು ಕೇಳಿದ್ದಾರೆ ಸ್ವಾಮಿ. ನಿನ್ನ ಪರಲೋಕದ ಸಕಲ ಆಶೀರ್ವಾದದಿಂದ ಅವರಿಗೆ ತುಂಬಿಸು ಕರ್ತನೆ. ಕರ ಹಿಡಿದು ನೀನು ನಡೆಸಬೇಕಂದು ನಾನು ಪ್ರಾರ್ಥನೆ ಮಾಡ್ತೇನೆ ಕರ್ತನೆ. ನಿತ್ಯ ಜೀವವನ್ನು ಹೊಂದಿ ಅವ್ರ ನಿತ್ಯತೆಗೆ ಸೇರಬೇಕಂದು ನಾವು ಪ್ರಾರ್ಥನೆ ಮಾಡ್ತೇನೆ ಈ ಸಮಯದಲ್ಲಿ ಕರ್ತನೆ. ನಿನ್ನ ಪರಲೋಕದ ಸಕಲ ಆಶೀರ್ವಾದದಿಂದ ಅವರಿಗೆ ತುಂಬಿಸು. ಅವರ ಕೆಲಸ ಕಾರ್ಯದಲ್ಲಿ ಆಶೀರ್ವಾದ ಮಾಡು ಕರ್ತನೆ. ವೈಯಕ್ತಿಕ ಜೀವಿತದಲ್ಲಿ ಆಶೀರ್ವಾದ ಮಾಡು, ಕುಟುಂಬ ಜೀವಿತದಲ್ಲಿ ಆಶೀರ್ವಾದ ಮಾಡಬೇಕಂದು ನಾನು ಪ್ರಾರ್ಥನೆ ಮಾಡ್ತೇನೆ. ತಂದೆ, ಮಗ, ಪರಿಶುದ್ಧ ಆತ್ಮ ನಮ್ಮಲ್ಲಿ ಇವರು ಆಶೀರ್ವಾದ ಹೊಂದಲಿ.
ಯೇಸು ನಾಮದಲ್ಲಿ ತಂದೆ ಆಮೇನ್. ನಾವು ಅಂತ್ಯಾಶವನ್ನು ಪಡ್ಕೊಳ್ಳುವ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧ ಆತ್ಮನ ಅನುನ್ನತಿ ಸಾಹಸ ಈಗಲೂ ಸದಾಕಾಲ ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಿಮ್ಮ ಆತ್ಮ ಪ್ರಾಣ ಶರೀರ ದೋಷವಿಲ್ಲದಿರಲಿ. ಆಮೇನ್.